ತಾತನ ನಿವೃತ್ತಿ, ಮೊಮ್ಮಗನ ಎಂಟ್ರಿ ಕನ್ಫರ್ಮ್. ಹಾಗಾದ್ರೆ ಮೈಸೂರು ಭಾಗದ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ತಾತನ ನಿವೃತ್ತಿ, ಮೊಮ್ಮಗನ ಎಂಟ್ರಿ ಕನ್ಫರ್ಮ್. ಮೈಸೂರು ಭಾಗದ ರಾಜಕೀಯದಲ್ಲಿ ಸಂಚಲನ. ಈಗ ಚುನಾವಣಾ ರಾಜಕೀಯಕ್ಕೆ ಮಾಜಿ ಸಿಎಂ ನಿವೃತ್ತಿ ಘೋಷಣೆ ಮಾಡಿದ್ರು. ಇನ್ನು ಮುಂದೆ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಸಿದ್ದು ಹೇಳಿಕೆ ಕೊಟ್ಟಿದ್ರು. ಮೊಮ್ಮಗನನ್ನು ರಾಜಕೀಯಕ್ಕೆ ತರಲು ರೂಟ್ ಕ್ಲಿಯರ್ ಮಾಡಿದ್ದಾರಾ ಸಿಎಂ, ಮಾಜಿ ಸಿಎಂ ಸಿದ್ದು ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇತ್ತೀಚೆಗೆ ಒಂದು ಕಾರ್ಯಕ್ರಮವೊಂದರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಟ್ಟಿದ್ರು. ಚುನಾವಣಾ ರಾಜಕೀಯದಿಂದ ದೂರ ಇರ್ತೇನೆ, 2028ರ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಂತ ಕೂಡ ಹೇಳಿದ್ರು. ದಿಢೀರ್ ಈ ಹೇಳಿಕೆಯಿಂದ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಾಗಿ ಸಂಚಲನ ಮೂಡಿಸಿತ್ತು. ಇದೀಗ ಮತ್ತೆ ಧವನ್ ರಾಕೇಶ್ ಸಿದ್ದರಾಮಯ್ಯ ಎಂಟ್ರಿ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ವರುಣಾ ಕ್ಷೇತ್ರದಿಂದ ಮುಂದಿನ ಬಾರಿ ಧವನ್ ಸ್ಪರ್ಧೆ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಮಾಜಿ ಸಿಎಂ ಕುಟುಂಬದಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆಯಂತೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಿಧಾನ ಪರಿಷತ್ ಸದಸ್ಯ, ಅವರ ಅವಧಿ ಅಸೆಂಬ್ಲಿ ಚುನಾವಣೆ ವೇಳೆಗೆ ಮುಗಿಯಲ್ಲ. ಹೀಗಾಗಿ ಧವನ್ ರಾಕೇಶ್ ರನ್ನು ರಾಜಕೀಯಕ್ಕೆ ತರಲು ಪ್ಲಾನ್ ಮಾಡಲಾಗ್ತಾ ಇದೆ. ತಾತನೊಂದಿಗೆ ಬೆರೆತು ರಾಜಕೀಯ ಕಲಿತಾ ಇದ್ದಾರೆ ಈಗ ಆಲ್ರೆಡಿ ಧವನ್. ಅವರ ಎಂಟ್ರಿ ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನೆಕ್ಸ್ಟ್ ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ. ಇದು ರಾಜ್ಯ ರಾಜಕೀಯದಲ್ಲಿ ಒಂದಿಷ್ಟು ಚರ್ಚೆಗೆ ಕೂಡ ಗ್ರಾಸ ಆಗಿತ್ತು. ಇದೀಗ ಮೊಮ್ಮಗನ ಎಂಟ್ರಿ ಬಹುತೇಕ ಕನ್ಫರ್ಮ್ ಅಂತ ಕೂಡ ಹೇಳಲಾಗ್ತಾ ಇದೆ. ಮೊಮ್ಮಗನನ್ನು ರಾಜಕೀಯಕ್ಕೆ ತರಲು ಇಲ್ಲಿ ರೂಟ್ ಕ್ಲಿಯರ್ ಮಾಡಿದ್ರ ಮಾಜಿ ಸಿಎಂ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಧವನ್ ರಾಕೇಶ್ ಸಿದ್ದರಾಮಯ್ಯ ಎಂಟ್ರಿ ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ವರುಣಾ ಕ್ಷೇತ್ರದಿಂದ ಮುಂದಿನ ಬಾರಿ ಧವನ್ ಸ್ಪರ್ಧೆ ಮಾಡಲಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮೈಸೂರು ಬ್ಯೂರೋ ಚೀಫ್ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಒಂದ್ ರೀತಿಯಾಗಿ ಬಹಳ ಚರ್ಚೆ ಆಗಿತ್ತು, ಅವರು ನಿವೃತ್ತಿ ಘೋಷಣೆ. ಇದೀಗ ಮೊಮ್ಮಗನನ್ನು ರಾಜಕೀಯಕ್ಕೆ ತರಕ್ಕೆ ಪ್ಲಾನ್ ಮಾಡಿದ್ದಾರೆ, ನಿರ್ಧಾರ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ವರುಣಾ ಕ್ಷೇತ್ರದಿಂದ ಮುಂದಿನ ಬಾರಿ ಎಲೆಕ್ಷನ್ ಅಲ್ಲಿ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ರಾಘವೇಂದ್ರ? ಹೌದು ಸುರಭಿ, ಇಡೀ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಸಂಚಲನ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದೀರ್ಘ ರಾಜಕೀಯ, ಸುಮಾರು ಒಂದು 5 ದಶಕಗಳ ಸುದೀರ್ಘ ರಾಜಕೀಯವನ್ನ ಸವಸಿದಂಥವ್ರು, ಅನುಭವ ಇರ್ತಕ್ಕಂಥ ಹಿರಿಯ ರಾಜಕಾರಣಿ, 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು. ಅವರು ಕೂಡ ಈ 2 ದಿನಗಳ ಹಿಂದೆ KR-ಪೇಟೆಯಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದ್ತಾ ಇದ್ದೇನೆ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಇದು ಬಹಳ ಹಿಂದಿನಿಂದ ಕಳೆದ ಬಾರಿಯೇ ಅವರು ಕೊನೆಯ ಚುನಾವಣೆ ಅಂತ ಹೇಳಿದ್ರು. ಬಟ್ ರಾಜಕೀಯದ ಬೇರೆ ಬೇರೆ ಬೆಳವಣಿಗೆಗಳಿಂದಾಗಿ ಕಳೆದ ಬಾರಿ ಅವರು ಸ್ಪರ್ಧೆಯನ್ನ ಮಾಡುವಂತಾಗಿತ್ತು. ಆದ್ರೆ ಈ ಬಾರಿ ಅವರು ಚುನಾವಣೆಗೆ ಮುಂದೆ ಯಾವತ್ತು ಸ್ಪರ್ಧೆ ಮಾಡಲ್ಲ ಅನ್ನುವಂತ ಮಾತುಗಳನ್ನು ಬಹಳ ನಿಶ್ಚಿತವಾಗಿ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಬಹಳ ಮುಖ್ಯವಾದಂತ ಇನ್ನೊಂದು ವಿಚಾರ ಅಂದ್ರೆ, ಸಿದ್ದರಾಮಯ್ಯನವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದೋದಾದ್ರೆ ವರುಣಾ ಕ್ಷೇತ್ರದ ಗತಿ ಏನು ಅನ್ನುವಂಥದ್ದು ಎಲ್ಲರಿಗೂ ಸಾಮಾನ್ಯವಾಗಿ ಅವರ ಅಭಿಮಾನಿ ವರ್ಗದ ಪ್ರಶ್ನೆ ಆಗಿತ್ತು. ಆದರೆ ಈಗಾಗಲೇ ನಮಗೆ ಸಿಕ್ಕಿರುವಂತ ಮುನ್ಸೂಚನೆ ಪ್ರಕಾರ ಅವರ ಮೊಮ್ಮಗ ಅಂದ್ರೆ ರಾಕೇಶ್ ಸಿದ್ದರಾಮಯ್ಯ ಏನಿದ್ದಾರೆ, ಅವರ ಪುತ್ರ ದಿವಂಗತ ರಾಕೇಶ್ ಸಿದ್ದರಾಮಯ್ಯ, ಅವರ ಮಗ ಧವನ್ ಸಿದ್ದರಾಮಯ್ಯ ಏನಿದ್ದಾರೆ, ಅವರು ಇವಾಗ ಪ್ರೌಢಾವಸ್ಥೆಗೆ ಬಂದಿದ್ದಾರೆ. ಸುಮಾರು ಅವರಿಗೆ ಕೂಡ ಒಂದು 20-21 ವರ್ಷ ವಯಸ್ಸು ಕೂಡ ದಾಟಿದೆ. ಜೊತೆಗೆ ತಾತ ಸಿದ್ದರಾಮಯ್ಯನವರು ಎಲ್ಲೆಲ್ಲಿ ಒಂದು ರಾಜಕೀಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಅಲ್ಲೆಲ್ಲ ಕೂಡ ಅವರು ಕೂಡ ಜೊತೆಗೆ ಹೋಗಿ ಒಂದಷ್ಟು ಗುರುತಿಸ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅದು ಅಲ್ಲದೆ ಸಿದ್ದರಾಮಯ್ಯನವರಿಗೆ ಮೊಮ್ಮಗ ಧವನ್ ಅಂತ ಹೇಳಿದ್ರೆ ಬಹಳ ಅಚ್ಚುಮೆಚ್ಚು. ಹಾಗಾಗಿ ಆತನ್ನ ರಾಜಕೀಯಕ್ಕೆ ತರಬೇಕು ಅಂತೇಳಿ ಬಹಳ ದಿನಗಳಿಂದ ಒಂದು ಲೆಕ್ಕಾಚಾರ ನಡೀತಾ ಇತ್ತು. ಆದ್ರೆ ಇವಾಗ ಯಾವಾಗ ಅವರು ಚುನಾವಣೆಯಿಂದ ನಿವೃತ್ತಿ ಹೊಂದ್ತಾ ಇದ್ದಾನೆ, ಚುನಾವಣೆಗೆ ಇನ್ನು ಮುಂದೆ ಸ್ಪರ್ಧೆ ಮಾಡಲ್ಲ ಅಂತ ಒಂದು ಮಾತುಗಳನ್ನ ಹೇಳಿದ್ರು. ಅದರ ಬೆನ್ನಲ್ಲೇ ಧವನ್ ಸಿದ್ದರಾಮಯ್ಯನವರಿಗೆ ಅವರು ರಾಜಕೀಯಕ್ಕೆ ಎಂಟ್ರಿ ತಗೊಳ್ಳುವಂತ ಒಂದು ರೂಟ್ ಏನಿದೆ ಕ್ಲಿಯರ್ ಆಗಿದೆ ಅಂತಲೇ ಹೇಳ್ಬೋದು.
ಯಾಕೆಂದ್ರೆ ಒಂದೇ ಕುಟುಂಬದಲ್ಲಿ ತಾತ ಮಗ ಮೊಮ್ಮಗ ಎಲ್ಲರೂ ಕೂಡ ಒಂದೇ ಸರಿ ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು ಕೂಡ ಎಲ್ಲೋ ಒಂದ್ ಕಡೆ ಸತ್ವ ಸಿದ್ಧಾಂತದಡಿ ಅದು ಸರಿ ಬರಲ್ಲ ಅನ್ನುವಂತ ಕಾರಣಕ್ಕೆ ಸಿದ್ದರಾಮಯ್ಯನವರು ಕೂಡ ಇಷ್ಟು ದಿನ ಸುಮ್ಮನೆ ಇದ್ದು ತಮ್ಮ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಮಾತುಗಳನ್ನ ಹೇಳ್ತಾ ಇದ್ದಾಗೇನೆ ವರುಣಾ ಕ್ಷೇತ್ರದಲ್ಲಿ ಒಂದು ಮಿಂಚಿನ ಸಂಚಾರ ಆಗ್ತಾ ಇದೆ. ಯಾವುದೇ ದಿನದಲ್ಲಿ ಮುಂದಿನ ಯಾವುದೇ ಕ್ಷಣದಲ್ಲಿ ಯಾವುದೇ ದಿನಗಳಲ್ಲಿ ಧವನ್ ಸಿದ್ದರಾಮಯ್ಯ ವರುಣಾ ಕ್ಷೇತ್ರಕ್ಕೆ ಎಂಟ್ರಿ ತಗೋಬಹುದು. ಮುಂಬರುತ್ತಕ್ಕಂಥ ಚುನಾವಣೆಯಲ್ಲಿ ಧವನ್ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಖಚಿತ ಆಗ್ತಾ ಇದೆ. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ರಾಘವೇಂದ್ರ.